ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಮೊದಲ ಸಾರಿ ನೋಡ್ತಿದ್ರೆ ರೆಡ್ ಕಲರಲ್ಲಿರುವ ಸಬ್ಸ್ಕ್ರೈಬ್ ಬಟನ್ನ ಬ್ಲ್ಯಾಕ್ ಕಲರಲ್ಲಿ ಬದಲಾಯಿಸೋದನ್ನು ಮಾತ್ರ ಮರಿಬೇಡಿ. ನಮ್ಮಿಂದ ಅದ್ಭುತವಾದ ವಿಡಿಯೋಗಳು ನೇರವಾಗಿ ನಿಮ್ಮ ಸೆಲ್ ಫೋನಲ್ಲಿ ನೋಟಿಫಿಕೇಶನ್ ರೂಪದಲ್ಲಿ ಬರಬೇಕಂದ್ರೆ ಬೆಲ್ ಸಿಂಬಲ್ ಮೇಲೆ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರು ಪುಸ್ತಕವನ್ನ ಓದುತ್ತಿದ್ದದ್ದು ಹೇಗೆ, ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿಯ ಬಗ್ಗೆ, ಸ್ವಾಮಿ ವಿವೇಕಾನಂದರ ಜೀವನದಿಂದ ರೋಮಾಂಚನಗೊಳಿಸುವ ಸನ್ನಿವೇಶಗಳು, ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋಕೆ ವಿವೇಕಾನಂದರು ಹೇಳಿದ ಸೂತ್ರಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ವಿವೇಕಾನಂದರು ಹೇಳಿರೋದ್ರಲ್ಲಿ ಕೆಲವನ್ನು ಆಚರಿಸಿದ್ರೂ ಫಲಿತಗಳು ನಾವು ಊಹಿಸದೇ ಇರುವ ರೀತಿಯಲ್ಲಿ ಇರ್ತವೆ. ಸ್ವಾಮಿ ವಿವೇಕಾನಂದರು ಹೇಳಿದ ವಿಷಯಗಳು ಪೂರ್ತಿಯಾಗಿ ಅರ್ಥ ಆಗ್ಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಾನವ ಜೀವನಕ್ಕೆ ಮೂಲ ಹಾಗೂ ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದು ನಮ್ಮ ಮೈಂಡೇ. ಒಬ್ಬ ವ್ಯಕ್ತಿ ಐಶ್ವರ್ಯವಂತನಾಗಬೇಕಂದ್ರು ಬಡವನಾಗಿ ಉಳಿಯಬೇಕಂದ್ರು ನಾವು ಅನುಸರಿಸುವ ಆಲೋಚನೆಗಳೇ ಅದಕ್ಕೆ ಕಾರಣ. ಆ ರೀತಿಯ ಆಲೋಚನೆಗಳು ಹುಟ್ಟುವ ಸ್ಥಳವೇ ನಮ್ಮ ಮೈಂಡ್. ಉಲ್ಲಾಸ ಭರಿತವಾದ ಹಾಗೂ ಚುರುಕಾಗಿರೋರ ಮೈಂಡ್ನವರು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೆದು ಚರಿತ್ರೆಯಲ್ಲಿ ಅವರಿಗಂತ ಒಂದು ಪೇಜ್ನ ತಯಾರು ಮಾಡ್ಕೋತಾರೆ. ಮಂದ ಬುದ್ಧಿ, ದೂರದೃಷ್ಟಿ ಇಲ್ಲದಿರುವವರು ಹಾಗೂ ಅಧಿಕವಾದ ಸೋಮಾರಿತನ ಇರುವವರು, ಅವರ ಬಲಗಳ ಬಗ್ಗೆ ಒಂದು ಅವಗಾಹನೆ ಇಲ್ಲದಿರೋರು ಬಡವರಾಗಿ ದಾರಿದ್ರ್ಯರಾಗಿ ಉಳಿದು ಬಿಡ್ತಾರೆ. ಐಶ್ವರ್ಯವಂತನಾದ್ರೂ ಬಡವನಾದ್ರೂ, ಮೊದಲ ರ್ಯಾಂಕ್ ಪಡ್ಕೊಳ್ಳೋ ವಿದ್ಯಾರ್ಥಿಗಳಾದ್ರೂ ಲಾಸ್ಟ್ ರ್ಯಾಂಕ್ ಪಡ್ಕೊಳ್ಳೋ ವಿದ್ಯಾರ್ಥಿಗಳಾದ್ರೂ, ಇವರೆಲ್ಲರ ಮಧ್ಯೆ ಇರುವ ವ್ಯತ್ಯಾಸಕ್ಕೆ ಕಾರಣ ನಮ್ಮ ಮೈಂಡ್ನಲ್ಲಿರುವ ಆಲೋಚನೆಗಳೇ. ವಿಶ್ವದಲ್ಲಿ ನಾವು ಗ್ರಹಿಸುವ ಜ್ಞಾನಕ್ಕೆಲ್ಲ ಮೂಲ ಕಾರಣ ಏಕಾಗ್ರತೆ. ಏಕಾಗ್ರತೆ ಇಲ್ಲದೆ ನಾವು ಯಾವ ಕೆಲಸವನ್ನೂ ಕೂಡ ಮಾಡೋಕ್ಕಾಗಲ್ಲ. ಸಾಧಾರಣ ವ್ಯಕ್ತಿಗೆ ಬರುವ ಆಲೋಚನೆಗಳಲ್ಲಿ 90% ಯಾವುದಕ್ಕೂ ಕೆಲಸಕ್ಕೆ ಬಾರದೇ ಇರೋವು. ಈ 90% ಆಲೋಚನೆಗಳನ್ನು ಅನುಸರಿಸುವವರು ಯಾವಾಗಲೂ ಜೀವನದಲ್ಲಿ ತಪ್ಪುಗಳನ್ನ ಮಾಡ್ತಿರ್ತಾರೆ. ಉದಾಹರಣೆಗೆ, ನಮಗೆ ಎಷ್ಟು ಫೋನ್ ನಂಬರ್ಗಳು ನೆನಪಿರ್ತವೆ? ಮಹಾ ಅಂದ್ರೆ ಒಂದು 20, ಮತ್ತೆ ಬುದ್ಧಿ ಜಾಸ್ತಿ ಇರೋರಿಗೆ ಒಂದು 30. ನಾವು ಉಪಯೋಗಿಸುವ ಕಂಪ್ಯೂಟರ್ಗಳಲ್ಲಿ ಕೆಲವು ಕೋಟಿ ಫೋನ್ ನಂಬರ್ಗಳನ್ನು ಸೇವ್ ಮಾಡ್ಕೋಬಹುದು. 1000 ಕಂಪ್ಯೂಟರ್ಗಳಿಗೆ ಇರುವ ಶಕ್ತಿ ನಮ್ಮ ಮೆದುಳಿಗೆ ಸಮ ಅಂದ್ರೆ ನೀವು ನಂಬ್ತೀರಾ? ಆದ್ರೆ ಇದು ಯಾರು ನಂಬಿದ್ರು ನಂಬದೇ ಇದ್ರು ಅಕ್ಷರಶಃ ಸತ್ಯ. 1000 ಕಂಪ್ಯೂಟರ್ಗಳು ಒಂದೇ ಸಾರಿ ಕೆಲಸ ಮಾಡಿದ್ರೆ ಹೇಗಿರುತ್ತೋ, ನಮ್ಮ ಮೈಂಡ್ನ 100% ಯೂಸ್ ಮಾಡಿದ್ರೆ ಅಷ್ಟು ಶಕ್ತಿ ಇರುತ್ತೆ. ಇವಾಗ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ವಾಮಿ ವಿವೇಕಾನಂದರಿಗೆ ಒಂದು ಹವ್ಯಾಸ ಇತ್ತು. ಅವರು ಯಾವ ಪ್ರದೇಶಕ್ಕೆ ಹೋದ್ರೂ ಅಲ್ಲಿ ಸಿಗುವ ಪುಸ್ತಕಗಳನ್ನ ಓದ್ತಿದ್ರು. ಒಂದು ಸಾರಿ ತನ್ನ ಶಿಷ್ಯರ ಜೊತೆ ಸೇರಿ ವಿದೇಶಿ ಪರ್ಯಟನೆಗೆ ಹೋದಾಗ ತಾವು ಇದ್ದ ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಲೈಬ್ರರಿ ಇತ್ತು. ವಿವೇಕಾನಂದರು ತಮಗೆ ಬೇಕಾದ ಪುಸ್ತಕಗಳನ್ನು ತಮ್ಮ ಶಿಷ್ಯರಿಂದ ದಿನಾಲೂ ತರಿಸಿಕೊಂಡು ಓದೋರು. ಹೀಗೆ ದಿನಾಲೂ ಡಜನ್ ಗಟ್ಟಲೆ ಪುಸ್ತಕಗಳನ್ನ ತನ್ನ ಶಿಷ್ಯರು ಲೈಬ್ರರಿಯಿಂದ ತಗೊಂಡು ಬರ್ತಿದ್ರು. ತಿರುಗಿ ಮರುದಿನವೇ ಆ ಎಲ್ಲಾ ಪುಸ್ತಕಗಳನ್ನ ಆ ಲೈಬ್ರೇರಿಯನ್ಗೆ ಕೊಡ್ತಿದ್ರು. ಇದೆಲ್ಲ ಗಮನಿಸಿದ ಆ ಲೈಬ್ರೇರಿಯನ್, ನೋಡಿ, ನಿಮಗೆ ಯಾವ ಪುಸ್ತಕಗಳು ಬೇಕೋ ಆ ಪುಸ್ತಕಗಳನ್ನ ಮಾತ್ರ ತಗೊಂಡೋಗಿ. ದಿನಾಲೂ ಇಷ್ಟು ಪುಸ್ತಕಗಳನ್ನ ಕೊಡೋದ್ರಿಂದ ನನಗೆ, ತಗೊಂಡು ಹೋಗೋದ್ರಿಂದ ನಿಮಗೆ ಶ್ರಮ ತಪ್ಪುತ್ತೆ. ಇವುಗಳನ್ನು ಡೈಲಿ ಅದರದರ ಸ್ಥಾನದಲ್ಲಿ ಇಡೋಕಾಗ್ದೆ ಸಾಯ್ತಿದ್ದೀನಿ ಅಂತ. ಅಷ್ಟೇ ಅಲ್ಲದೆ ನೀವು ಈ ಪುಸ್ತಕಗಳನ್ನ ಓದ್ತಿದ್ದೀರಾ, ಇಲ್ಲಂದ್ರೆ ಸುಮ್ಮನೆ ಹೆಸರಿಗಷ್ಟೇ ತಗೊಂಡೋಗ್ತಿದ್ದೀರಾ ಅಂತ ಕೋಪವಾಗಿ ಲೈಬ್ರೇರಿಯನ್ ಆ ಶಿಷ್ಯರ ಹತ್ರ ಅಂತಾನೆ. ಆವಾಗ ಆ ಶಿಷ್ಯರು ನಡೆದ ಪ್ರಸಂಗವನ್ನೆಲ್ಲ ವಿವೇಕಾನಂದರ ಹತ್ರ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ವಿವೇಕಾನಂದರು ಸಣ್ಣದಾಗಿ ನಕ್ಕು, ನಡೀರಿ ಅಂತ ಆ ಲೈಬ್ರೇರಿಯನ್ ಹತ್ರ ಹೋಗ್ತಾರೆ. ಆವಾಗ ಆ ಲೈಬ್ರೇರಿಯನ್ ಹತ್ರ ವಿವೇಕಾನಂದರು, ನೋಡಿ,
ನೀವು ಇಲ್ಲಿಯವರೆಗೂ ಕೊಟ್ಟ ಎಲ್ಲಾ ಪುಸ್ತಕಗಳನ್ನು ನಾನು ಸಂಪೂರ್ಣವಾಗಿ ಓದಿದ್ದೀನಿ ಅಂತ ಅಂತಾರೆ. ಆವಾಗ ಆ ಲೈಬ್ರೇರಿಯನ್, ಏನು ಈ ಪುಸ್ತಕಗಳನ್ನ ನೀವು ಸಂಪೂರ್ಣವಾಗಿ ಓದಿದ್ರಾ? ಪುಸ್ತಕಗಳ ಸೈಜ್ ನೋಡಿದ್ದೀರಾ ಹೇಗಿದಾವಂತ? ಒಂದೊಂದು ದಿನ ಪೂರ್ತಿ ಓದಿದ್ರು ಒಂದು ಪುಸ್ತಕ ಪೂರ್ತಿ ಓದೋದಕ್ಕೆ ತಿಂಗಳುಗಳೇ ಹಿಡಿಯುತ್ತೆ. ಹಾಗಿದ್ದಾಗ ಕೇವಲ ಒಂದೇ ದಿನದಲ್ಲಿ 12 ಪುಸ್ತಕಗಳು, ನಾನಿದನ್ನ ಯಾವುದೇ ಕಾರಣಕ್ಕೂ ನಂಬಲ್ಲ ಅಂತ ನಗ್ತಾ ಸಮಾಧಾನ ಕೊಡ್ತಾನೆ ಆ ಲೈಬ್ರೇರಿಯನ್. ಅದನ್ನು ಕೇಳಿದ ವಿವೇಕಾನಂದರು, ನಾನು ಇಲ್ಲಿಯವರೆಗೂ ತಗೊಂಡು ಹೋದ ಯಾವ ಪುಸ್ತಕದಿಂದಾದ್ರೂ ನೀವು ಪ್ರಶ್ನೆಗಳನ್ನ ಕೇಳಬಹುದು. ನಾನು ಆ ಪ್ರಶ್ನೆಗೆ ಉತ್ತರದ ಜೊತೆ ಆ ಪೇಜ್ ನಂಬರ್ನ ಕೂಡ ಹೇಳ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈ ವಿಷಯವನ್ನು ಕೇಳಿದ ಲೈಬ್ರೇರಿಯನ್ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸೋಕೆ ಶುರು ಮಾಡ್ತಾನೆ. ವಿವೇಕಾನಂದರು ಅವನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಪುಸ್ತಕದಲ್ಲಿ ಯಾವ ವಿಧಾನವಾಗಿದೆಯೋ ಹ್ಯಾಸ್ ಇಟ್ ಈಸ್ ಸೇಮ್ ಹಾಗೇನೆ ಉತ್ತರವನ್ನು ಹೇಳ್ತಾರೆ. ಅದೆಲ್ಲ ಗಮನಿಸಿದ ಆ ಲೈಬ್ರೇರಿಯನ್ ವಿವೇಕಾನಂದರನ್ನ ಹಾಗೆ ನೋಡ್ತಾ ಸುಮ್ಮನೆ ನಿಂತ್ಬಿಡ್ತಾನೆ. ಇಲ್ಲಿಯವರೆಗೂ ನನ್ನ ಜೀವನದಲ್ಲಿ ನಿಮ್ಮ ರೀತಿ ಜ್ಞಾಪಕ ಶಕ್ತಿ ಇರುವ ಮನುಷ್ಯನನ್ನ ನೋಡಿಲ್ಲ, ಇನ್ನು ಮುಂದೆ ನೋಡೋದೂ ಇಲ್ಲ. ನಿಮ್ಮಲ್ಲಿ ಏನೋ ಒಂದು ಅದ್ಭುತ ಶಕ್ತಿ ಅಡಗಿದೆ. ನಿಮ್ಮ ಏಕಾಗ್ರತೆ ಹಾಗೂ ಜ್ಞಾಪಕ ಶಕ್ತಿಗೆ ರಹಸ್ಯ ಏನು ಅಂತ ತಿಳ್ಕೋಬಹುದಾ ಸರ್ ಅಂತ ಆ ಲೈಬ್ರೇರಿಯನ್ ಕೇಳ್ತಾನೆ. ಆವಾಗ ವಿವೇಕಾನಂದರು, ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬರೂ ನನ್ನ ತರನೇ ಓದಬಹುದು, ಆದ್ರೆ ಅದಕ್ಕೆ ನೀವು ಕೆಲವು ದಿನ ಬ್ರಹ್ಮಚರ್ಯ ಹಾಗೂ ಧ್ಯಾನ ಸಾಧನೆಗಳನ್ನ ಮಾಡಬೇಕಾಗುತ್ತೆ. ಆವಾಗ ನಿಮ್ಮ ಮನಸ್ಸು ಪೂರ್ತಿಯಾಗಿ ಪ್ರಶಾಂತವಾಗಿ ಬದಲಾಗಿ ವಿಶ್ವದಲ್ಲಿರುವ ಪ್ರತಿ ಜ್ಞಾನವನ್ನು ಗ್ರಹಿಸುವುದಕ್ಕೆ ಸಿದ್ಧವಾಗಿರುತ್ತೆ. ಇದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯನೇ ಅಂತ ವಿವೇಕಾನಂದರು ಉತ್ತರ ಕೊಡ್ತಾರೆ. ಮತ್ತೊಂದು ಸಾರಿ 1897ರಲ್ಲಿ ವಿಶ್ವಮತ ಮಹಾಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸ್ವಾಮೀಜಿ ಅಮೆರಿಕಾಗೆ ಹೋದಾಗ ಆ ಸಮಯದಲ್ಲಿ ವಿವೇಕಾನಂದರು ಒಬ್ಬ ಜರ್ಮನ್ ಫಿಲಾಸಫರ್ ಇರುವ ಮನೆಯಲ್ಲಿ ಅತಿಥಿಯಾಗಿ ಇರುವ ಸಂದರ್ಭ ಬರುತ್ತೆ. ಒಂದು ಸಾರಿ ಆ ಜರ್ಮನ್ ಫಿಲಾಸಫರ್ ತಾನು ಓದ್ಬೇಕಂತಿರುವ ಕೆಲವು ದೊಡ್ಡ ಗ್ರಂಥಗಳನ್ನ ಮುಂದಿಟ್ಕೊಂಡು ಅವುಗಳನ್ನು ಶುಭ್ರ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ವಿವೇಕಾನಂದರು ಆ ಗ್ರಂಥಗಳನ್ನು ನೋಡಿ, ನಿಮಗೆ ಸಾಧ್ಯವಾದ್ರೆ ಈ ಗ್ರಂಥಗಳನ್ನು ನನಗೆ 1 ಗಂಟೆಯವರೆಗೂ ಕೊಡ್ತೀರಾ ಅಂತ ಕೇಳ್ತಾರೆ. ಆವಾಗ ಆ ಜರ್ಮನ್ ಫಿಲಾಸಫರ್ ಸಣ್ಣದಾಗಿ ನಕ್ಕು, ನನಗೆ ಈ ಗ್ರಂಥಗಳು ಓದೋದಕ್ಕೆ 1 ವರ್ಷ ಹಿಡಿದಿದೆ, ಆದ್ರೂ ನಾನು ಪೂರ್ತಿಯಾಗಿ ಓದೋಕಾಗ್ತಿಲ್ಲ. ಅದು ಅಲ್ಲದೆ ಈ ಪುಸ್ತಕಗಳು ಜರ್ಮನ್ ಭಾಷೆಯಲ್ಲಿ ಇದಾವೆ. ನೀವು ಒಬ್ಬ ಇಂಡಿಯನ್ ಆದ್ರಿಂದ ಈ ಜರ್ಮನ್ ಭಾಷೆಯ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದೆ ಇರಬಹುದು. ಆದ್ರಿಂದ ನೀವು 1 ಗಂಟೆಯಲ್ಲಿ ಓದಿ ಏನ್ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತಾನೆ. ಆವಾಗ ವಿವೇಕಾನಂದರು, ನೀವು ಕೊಟ್ರೆ ತಾನೇ ನಾನು ಏನ್ ಮಾಡ್ತೀನಿ ಅಂತ ಹೇಳೋಕ್ಕಾಗೋದು ಅಂತ ಆ ಗ್ರಂಥಗಳನ್ನ ತಗೊಂಡು ಅವೆಲ್ಲವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು 1 ಗಂಟೆಯವರೆಗೂ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೋತಾರೆ. ಇವರೇನು ಪುಸ್ತಕಗಳನ್ನು ಓದ್ತೀನಿ ಅಂತ ಎಲ್ಲಾ ಪುಸ್ತಕಗಳನ್ನು ತನ್ನ ಮಡಿಲಲ್ಲಿ ಇಟ್ಕೊಂಡು ಹಾಗೆ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ ಅಂತ ವಿವೇಕಾನಂದರನ್ನ ಆಶ್ಚರ್ಯದಿಂದ ನೋಡ್ತಾ ಕೂತ್ಕೋತಾರೆ. 1 ಗಂಟೆಯ ನಂತರ ವಿವೇಕಾನಂದರು ಕಣ್ಣನ್ನು ತೆಗೆದು ಆ ಎಲ್ಲಾ ಪುಸ್ತಕಗಳನ್ನು ಅವನಿಗೆ ಕೊಟ್ಟು, ಇವುಗಳಲ್ಲಿ ಮಹತ್ತರವಾದದ್ದು ಏನೂ ಇಲ್ಲ ಅಂದ್ರು. ಆವಾಗ ಆ ಜರ್ಮನ್ ಫಿಲಾಸಫರ್, ಇದೇನು ಅಸಂಬದ್ಧ, ನೀವು ಆ ಪುಸ್ತಕವನ್ನು ತೆಗಿಲೂ ಇಲ್ಲ, ಹಾಗಿದ್ದಾಗ ಹೀಗೆ ಹೇಳೋದು ಎಷ್ಟು ಸರಿ ಅಂದ್ರು. ಆವಾಗ ವಿವೇಕಾನಂದರು, ಇವಾಗ ನೀವು ನಿಮ್ಮ ಎಲ್ಲಾ ಪುಸ್ತಕಗಳಿಂದ ಯಾವ ಪುಸ್ತಕದಿಂದಾದ್ರೂ ಯಾವ ಪ್ರಶ್ನೆನಾದ್ರೂ ಕೇಳಿ ಅಂತ ಹೇಳಿದ್ರು. ಆವಾಗ ಆ ಜರ್ಮನ್ ಫಿಲಾಸಫರ್ ಕೆಲವು ಪ್ರಶ್ನೆಗಳನ್ನ ಕೇಳಿದ. ಅದಕ್ಕೆ ವಿವೇಕಾನಂದರು ಆ ಪುಸ್ತಕದಲ್ಲಿ ಯಾವ ವಿಧಾನವಾಗಿದೆಯೋ ಅದೇ ವಿಧಾನವಾಗಿ ಒಂದೂ ಪದವನ್ನು ಬಿಡದೆ ಉತ್ತರವನ್ನು ಕೊಡ್ತಾರೆ. ಅಷ್ಟೇ ಅಲ್ಲದೆ ಪೇಜ್ ನಂಬರ್ ಸಮೇತ ಆ ಜರ್ಮನ್ ಫಿಲಾಸಫರ್ಗೆ ಹೇಳ್ತಾರೆ. ಆ ಸಮಯದಲ್ಲಿ ಆ ಜರ್ಮನ್ ಫಿಲಾಸಫರ್ ಬಾಯಿಂದ ಮಾತು ಬರದೆ ಆಶ್ಚರ್ಯದಿಂದ ನಿಶ್ಶಬ್ದನಾಗಿ ಹಾಗೆ ವಿವೇಕಾನಂದರನ್ನ ನೋಡ್ತಾ ಇರ್ತಾನೆ. ಕೆಲವು ಸಮಯಗಳ ನಂತರ, ಇದೆಲ್ಲ ನೀವು ಮೊದಲೇ ಓದಿದ್ರಾ ಅಂತ ಪ್ರಶ್ನಿಸ್ತಾನೆ. ಆವಾಗ ವಿವೇಕಾನಂದರು, ನಾನು ಈ ಪುಸ್ತಕಗಳನ್ನ ನೋಡ್ತಿರೋದು ಇದೇ ಮೊದಲ ಸಾರಿ ಅಂತ ಉತ್ತರ ಕೊಡ್ತಾರೆ. ನಾನು ಎಷ್ಟೋ ಜ್ಞಾನಿಗಳನ್ನು ಮೇಧಾವಿಗಳನ್ನು ನೋಡಿದ್ದೇನೆ,
ಆದ್ರೆ ಅವರಿಗಿದ್ದ ಜ್ಞಾನ ನಿಮ್ಮ ಜೊತೆ ಹೋಲಿಸಿದ್ರೆ ತುಂಬಾ ಅಲ್ಪವಾಗಿ ಅನಿಸ್ತಿದೆ ನನಗೆ. ದಯಮಾಡಿ ನೀವು ಇಷ್ಟು ದೊಡ್ಡ ಗ್ರಂಥಗಳನ್ನು ಕನಿಷ್ಠ ತೆಗೆಯದೆ ಇದರಲ್ಲಿರುವ ವಿಷಯವೆಲ್ಲವನ್ನು ಹೇಗೆ ಹೇಳಿದ್ರಿ? ದಯಮಾಡಿ ಇದು ನಿಮಗೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಅಂತ ಆ ಜರ್ಮನ್ ಫಿಲಾಸಫರ್ ವಿವೇಕಾನಂದರನ್ನು ಕೇಳ್ತಾರೆ. ಆವಾಗ ವಿವೇಕಾನಂದರು, ನನಗಿರುವ ಶಕ್ತಿಗಳೇ ಪ್ರತಿಯೊಬ್ಬರಲ್ಲೂ ಇದಾವೆ, ಆದ್ರೆ ನಾವು ಮಾಡಬೇಕಾಗಿರೋದು ಆ ಶಕ್ತಿಗಳನ್ನ ತಿಳ್ಕೊಂಡು ಅವುಗಳನ್ನು ಉಪಯೋಗಿಸಿಕೊಳ್ಳುವುದು ಮಾತ್ರ. ತೀವ್ರ ಧ್ಯಾನ ಹಾಗೂ ಬ್ರಹ್ಮಚರ್ಯವನ್ನ ಪಾಲಿಸೋದ್ರಿಂದ ಇದು ಸಾಧ್ಯವಾಗುತ್ತೆ. ನಾನು ಕೂಡ 12 ವರ್ಷಗಳ ಕಾಲ ಶ್ರದ್ಧೆಯಿಂದ ಬ್ರಹ್ಮಚರ್ಯ ಹಾಗೂ ಆಳವಾದ ಧ್ಯಾನ ಮಾಡಿದ್ರಿಂದ ನನಗೆ ಈ ಶಕ್ತಿ ಲಭಿಸಿದೆ. ಆವಾಗಿನಿಂದ ಒಂದೇ ನೋಟದಿಂದ ಒಂದು ಪೇಜ್ನಲ್ಲಿರುವ ವಿಷಯ ಪೂರ್ತಿ ನನ್ನ ಮೆದುಳಿನಲ್ಲಿ ಸೇರುತ್ತೆ. ಅಷ್ಟೇ ಅಲ್ಲದೆ ಒಂದೇ ಸಾರಿ ಒಂದು ಪುಸ್ತಕವನ್ನ ನೋಡಿದಾಕ್ಷಣ ಆ ಪುಸ್ತಕದಲ್ಲಿರುವ ಜ್ಞಾನವೆಲ್ಲ ನನಗೆ ಗೊತ್ತಾಗುತ್ತೆ ಅಂತ ಆ ಜರ್ಮನ್ ಫಿಲಾಸಫರ್ಗೆ ಉತ್ತರ ಕೊಡ್ತಾರೆ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿದ್ರು, ನಮ್ಮಲ್ಲಿ ನಾವು ಊಹಿಸದಕ್ಕೂ ಸಾಧ್ಯವಿರದ ಅದ್ಭುತ ಶಕ್ತಿಗಳು ಇದಾವೆ ಅಂತ, ಅವುಗಳನ್ನು ನಾನು ಪ್ರತ್ಯಕ್ಷ ಅನುಭೂತಿ ಹೊಂದುತ್ತಿದ್ದೀನಿ ಅಂತ. ಅವುಗಳನ್ನು ಪಡೆಯೋದಕ್ಕೆ ಕೇವಲ ನೀವು ಮಾಡಬೇಕಾಗಿರೋದು ನಿಮ್ಮಲ್ಲಿ ನೀವು ಅಂತರ್ಮುಖರಾಗಿ ನಿಮ್ಮ ಶಕ್ತಿಗಳನ್ನ ತಿಳ್ಕೊಂಡು ಅವುಗಳ ಮೇಲೆ ನಂಬಿಕೆ ಇಡೋದು ಮಾತ್ರ. ನಿಮ್ಮನ್ನ ನೀವು ನಂಬಿದ ಕ್ಷಣದಿಂದ ಒಂದಾದ ಮೇಲೊಂದು ಅದ್ಭುತಗಳು ನಡೆಯೋದನ್ನ ನೀವು ಗಮನಿಸ್ತೀರಾ. ನೀವು ನಿಜವಾಗ್ಲೂ ನನ್ನ ಶಿಷ್ಯರಾದ್ರೆ ಹೊರ ಜಗತ್ತಿನಲ್ಲಿ ಬೊಗಳುವ ನಾಯಿ ಮರಿಗಳಿಗೆ ನೀವು ಭಯ ಪಡುವುದಿಲ್ಲ. ಕೊನೆಗೆ ಆ ಆಕಾಶವೇ ನಿಮ್ಮನ್ನು ಭಯಪಡಿಸಿದರೂ ನೀವು ಭಯಪಡಲ್ಲ. ಕೊನೆಯದಾಗಿ ಈ ಲೋಕವೆಲ್ಲ ನಿನ್ನ ವಿರುದ್ಧವಾಗಿ ಬದಲಾದ್ರೂ ಸರಿ, ಅವರೆಲ್ಲ ನಿನ್ನ ಆತ್ಮ ಸಂಕಲ್ಪದ ಮುಂದೆ, ನೀನು ನಂಬಿದ ಆತ್ಮಬಲದ ಮುಂದೆ ಅವರ ಶಕ್ತಿ ತುಂಬಾ ಕನಿಷ್ಠವಾಗುತ್ತೆ. ಹಿಂದಿರುಗಿ ನೋಡುವ ಅವಶ್ಯಕತೆ ಇಲ್ಲ, ಮುಂದೆ ನೋಡು. ನಮಗೆ ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಧೈರ್ಯ, ಅನಂತ ತಾಳ್ಮೆ ಬೇಕು. ಆಗ ಮಾತ್ರ ಮಹತ್ ಕಾರ್ಯಗಳನ್ನ ಸಾಧಿಸಬಹುದು. ನಮ್ಮ ಆಲೋಚನೆಗಳೇ ನಮ್ಮನ್ನು ರೂಪಿಸುತ್ತವೆ. ಆದ್ದರಿಂದ ಏನನ್ನು ಯೋಚಿಸುತ್ತೀರೋ ಅದರ ಬಗ್ಗೆ ಎಚ್ಚರದಿಂದಿರಿ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಸಹೋದರ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.